ಓಕೆ, ಮತ್ತೆ 9 PM ನ್ಯೂಸ್ಗೆ ಸ್ವಾಗತ. ಮಕ್ಕಳ ದಿನಾಚರಣೆ ಅಂಗವಾಗಿ ಇವತ್ತು ಸುವರ್ಣ ನ್ಯೂಸ್ ಸುದ್ದಿವಾಹಿನಿ ಮಕ್ಕಳಿಗೆ ಸುದ್ದಿ ಓದಲು ಅವಕಾಶ ಮಾಡಿಕೊಟ್ಟ ವಿಷಯ ನಿಮಗೆಲ್ಲ ಗೊತ್ತೇ ಇದೆ. ಇದನ್ನು ನೋಡಿ ಇವತ್ತು ಮೇಘನಾ ಅನ್ನೋ ಬಾಲಕಿ ತಾನು ಕೂಡ ನ್ಯೂಸ್ ಓದ್ತೀನಿ ಅನ್ನುವಂಥ ಆಸೆ ವ್ಯಕ್ತಪಡಿಸ್ತು. ಮಕ್ಕಳ ದಿನಾಚರಣೆ ಎಂದು ಆ ಪುಟಾಣಿ ಆಸೆಯನ್ನು ನಿರಾಸೆ ಮಾಡಲು ಇಷ್ಟ ಇಲ್ಲದೆ ಅವಕಾಶ ಮಾಡಿಕೊಟ್ಟು. ಹಾಗಾದರೆ ಬನ್ನಿ ಮೇಘನಾ ಏನು ಸುದ್ದಿ ಹೊತ್ತಂದಿದ್ದಾಳೆ ನೋಡೋಣ. ನಾವು ಮಕ್ಕಳು ಇರಬಹುದು ನಿಜ, ಸಾಧನೆ ಮಾಡೋದೆಲ್ಲ ದೊಡ್ಡವರ ಕೆಲಸನ. ನೋಡಿ, ಇವರೆಲ್ಲ ನಮ್ಮ ಫ್ರೆಂಡ್ಸು. ದೊಡ್ಡವರೆಲ್ಲ ಖುಷಿ ಪಡೋ ಥರ ಸಾಧನೆ ಮಾಡಿದ್ದಾರೆ. ಅಕ್ರಿತ್ ಜಸ್ವಾಲ್ ಈಗಿನ್ನು 18 ವರ್ಷಕ್ಕೆ ಕಾಲಿಟ್ಟಿದ್ದಾನೆ. ಆದರೆ ಈತನ ಸಾಧನೆ ನೋಡಿದ್ರೆ ನೀವು ಬಾಯಿ ಮೇಲೆ ಬೆರಳಿಟ್ಕೊಳ್ತೀರಿ. ಹಿಮಾಚಲ ಪ್ರದೇಶದ ಈ ಬಾಲಕ 7 ವರ್ಷದವನಿದ್ದಾಗಲೇ ಬಾಲಕಿಯೊಬ್ಬಳಿಗೆ ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡಿದ್ದಾನೆ. ತನ್ನದೇ ಹಳ್ಳಿಯ 8 ವರ್ಷದ ಬಾಲಕಿ ಕೈ ಸುಟ್ಟುಕೊಂಡಿದ್ದಾಗಿ ಬೆರಳುಗಳು ಮಡಚಲಾಗ್ತಾ ಇರಲಿಲ್ಲ. ದೊಡ್ಡ ವೈದ್ಯರು ಕೈ ಚೆಲ್ಲಿ ಕುಳಿತಾಗ ಅಕ್ರಿತ್ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿ ಆಕೆ ಬೆರಳುಗಳನ್ನ ಮೊದಲಿನಂತೆ ಮಾಡಿದ್ದಾನೆ. ಈ ಮೂಲಕ ಪ್ರಪಂಚದಲ್ಲೇ ಅತಿ ಸಣ್ಣ ವಯಸ್ಸಿನ ಸರ್ಜನ್ ಅನ್ನೋ ಕೀರ್ತಿಗೆ ಪಾತ್ರನಾಗಿದ್ದಾನೆ. ಅಷ್ಟೇ ಅಲ್ಲ, 13ನೇ ವಯಸ್ಸಿಗೆ ಚಂಡೀಗಢದ ಪಂಜಾಬ್ ಯೂನಿವರ್ಸಿಟಿಯಲ್ಲಿ BSc ಪದವಿ ಪಡೆದ ಅಕ್ರಿತ್ ಈಗ MSc ಓದ್ತಾ ಇದ್ದಾನೆ. ಈತ ಹುಟ್ಟಿದ 12 ತಿಂಗಳಿಗೆ ಇಂಗ್ಲಿಷ್ ಮಾತನಾಡೋದನ್ನ ಕಲಿತಿದ್ದ ಅಂದ್ರೆ ನೀವು ನಂಬಲೇಬೇಕು. ಪದವಿ ಮುಗಿಸುವಷ್ಟರಲ್ಲಿ ಕನಿಷ್ಠ 21 ವರ್ಷ ತುಂಬಿರುತ್ತೆ. ಆದರೆ ಇಲ್ಲಿದ್ದಾನಲ್ಲ, ಈ ಮಹಾನ್ ಸಾಧಕ ತನ್ನ 10ನೇ ವರ್ಷಕ್ಕೆ BSc ಪದವಿ ಮುಗಿಸಿದ್ದ. ಈತನ ಹೆಸರು ತಥಾಗತ್ ಅವತಾರ್. 12ನೇ ವರ್ಷಕ್ಕೆ ಪಾಟ್ನಾ ಸೈನ್ಸ್ ಕಾಲೇಜಿನಲ್ಲಿ MSc ಪದವಿ ಮುಗಿಸಿದ ತಥಾಗತ್ 21ನೇ ವರ್ಷಕ್ಕೆಲ್ಲ PhD ಮುಗಿಸಿದ್ದ. 2009ರಲ್ಲಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ PhD ಮುಗಿಸಿ ಡಾಕ್ಟರ್ ಅನಿಸಿಕೊಂಡಿದ್ದ. ಈಗ ಈತನಿಗೆ 23 ವರ್ಷ. ಅದಾಗಲೇ ತಥಾಗತ್ ಅವತಾರ್ ಮುಂಬೈನ IITಯಲ್ಲಿ ಫಿಸಿಕ್ಸ್ ಪ್ರೊಫೆಸರ್ ಆಗಿ 2 ವರ್ಷ ಪೂರೈಸಿದ್ದಾನೆ. ಜೊತೆಗೆ ಭಾರತದ ಯಂಗೆಸ್ಟ್ ಪ್ರೊಫೆಸರ್ ಅನ್ನೋ ಕೀರ್ತಿಯನ್ನು ತನ್ನದಾಗಿಸಿಕೊಂಡಿದ್ದಾನೆ. ಮಾಸ್ಟರ್ ಕಿಶನ್ ನಿಮಗೆಲ್ಲರಿಗೂ ಗೊತ್ತೇ ಇರ್ತಾನೆ. ನಮ್ಮ ಕನ್ನಡದ ಹುಡುಗ ಕಿಶನ್ ತನ್ನ 9ನೇ ವರ್ಷದಲ್ಲಿ ಕೇರಾ ಫುಟ್ಪಾತ್ ಎಂಬ ಚಿತ್ರ ನಿರ್ದೇಶಿಸಿದ್ದಾನೆ. ಈ ಚಿತ್ರ 100 ದಿನ ಓಡಿದ್ದಲ್ಲದೆ 5 ಭಾಷೆಗಳಿಗೆ ಡಬ್ ಕೂಡ ಆಗಿದೆ. 3 ವರ್ಷದವನಿದ್ದಾಗಲೇ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಕಿಶನ್ ಇದುವರೆಗೂ 24ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾನೆ. ಅತ್ಯಂತ ಕಿರಿಯ ನಿರ್ದೇಶಕನಾಗಿ ಗಿನ್ನಿಸ್ ದಾಖಲೆಗೇರಿದ್ದಾನೆ. ಸ್ವರ್ಣ ಕಮಲ ಸೇರಿ 10 ಪ್ರಶಸ್ತಿಗಳನ್ನು ಗಳಿಸಿಕೊಂಡಿದ್ದಾನೆ. ಇಷ್ಟೆಲ್ಲದರ ನಡುವೆಯೂ ಕಿಶನ್ SSLCಯಲ್ಲಿ ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗಿರೋದು ವಿಶೇಷ. ಯಲ್ಲಂಪಲ್ಲಿ ಅಮರನಾಥ್, ಬ್ಯೂರೋ ವರದಿ, ಸುವರ್ಣ ವಾರ್ತೆ. ಇನ್ನು ಇವತ್ತು ಸುವರ್ಣ ನ್ಯೂಸ್ ಓದಿದ ಚಿಲುಕುರುಳಿ ಚಿನ್ನಾರಿಗಳು ಸ್ವಲ್ಪ ಕಾಮಿಡಿ ಟಚ್ ಕೂಡ ಕೊಟ್ಟರು. ಬನ್ನಿ, ಅದು ಹೇಗಿತ್ತು, ಅವ್ರು ಏನೆಲ್ಲ ಮಾಡಿದ್ರು ನೋಡೋಣ. ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪ್ರಕೃತಿ. ಕಾರ್ಯಕರ್ತರು ಪಂಚ್ ಪ್ರಶ್ನೆ ಬಿಜೆಪಿ ನಾಯಕರೆಲ್ಲ ಪಕ್ಷದ ಕಾರ್ಯಕರ್ತರು ನಾವು ಮಕ್ಕಳಿರ್ಬೋದು, ನಮ್ಮಲ್ಲಿ ಎಂತೆಂಥ ಪ್ರತಿಭೆ ಇರ್ಬೋದು ಗೊತ್ತಾ? ಇರತ್ತೆ ಗೊತ್ತಾ? ನಾನು ಕಾಮಿಡಿ ಆಕ್ಟರ್ ಆಗಬೇಕು. ಜೋಕ್ ಹೇಳೋಣ ಅಂದ್ರೆ ಜೋಕ್ ಇವಾಗ ಸದ್ಯಕ್ಕಿಲ್ಲ. ಇದೇ ಜೋಕ್. ಐ ಡೋಂಟ್ ಲೈಕ್ ಇಟ್ ಕಾಂತ, ಐ ಡೋಂಟ್ ಲೈಕ್ ಇಟ್. ಅದಕ್ಕೆ ಕನ್ನಡ ಅಷ್ಟು ಕರೆಕ್ಟಾಗಿ ಬರಲ್ಲ. ನಂಗೆ ಗೊತ್ತಾಗ್ತಿಲ್ಲ. ಹೇಳ್ರಪ್ಪ, ಏನೋ ತಪ್ಪು ಮಾಡಿಲ್ಲ. ಕೇಳ್ದ್ಯಾಕ ಅಂತ ನಮ್ಮ ಹೆಣ್ಣು ರೇಣುಕಾಚಾರ್ಯ ಏನು ಮಾತಾಡಿದ್ರು ಅಂತ. ಕನ್ನಡಪ್ರಭದಲ್ಲಿ ಸಂದರ್ಶನ ಕೊಟ್ಟು ನೋವು ತೊಡ್ಕೊಂಡಿದ್ದಾರೆ.
ಇನ್ನು ಅವರು ರಾಜ್ಯ ಓಡ್ತಾ ಇದೆ. ಓಕೆ, ಒಂದು ಸ್ವಲ್ಪ ನೀರು ಕುಡ್ಕೊಂಡ್ಲಾ? ಇದೇ ಇವತ್ತಿನ ಕಟ್ಟೆಚ್ಚರ, ಯಾಕಂದ್ರೆ ಕಾಲ ಸರಿ ಇಲ್ಲ. ಎಚ್ಚರ, ಕಟ್ಟೆಚ್ಚರ. ನಿಂಗೂ ನೀರು ಕುಡಿಬೇಕನ್ನಿಸ್ತಾ ಇದೆಯಾ ಚಿರಂಜೀವಿ? ಇಲ್ಲ ಅಕ್ಕ. ಓಕೆ, ಆ್ಯಕ್ಟಿಂಗ್ ಮಾಡೋದು ಸುಲಭನಾ, ನ್ಯೂಸ್ ಓದೋದು ಸುಲಭನಾ? ಎರಡೂ ಸುಲಭನೇ, ನಮ್ಮ ಮನ್ಸ್ಗಿಂತ ಯಾವುದು ದೊಡ್ಡದಲ್ಲ. ಓಕೆ, ಮನಸ್ಸಿದ್ದಲ್ಲಿ ಮಾರ್ಗ ಇದೆ ಅಂತೀಯ. ಓಕೆ, ನೆಕ್ಸ್ಟ್ ಸ್ಟೋರಿ ನೋಡೋಣ. ಮಾಡಿದ ಸಹಾಯಕ್ಕೆ ಕೃತಜ್ಞತೆ ಸಲ್ಲಿಸೋದು ಸಾಮಾನ್ಯ. ಶಿಕಾರಿಪುರದಲ್ಲಿ ಇವತ್ತು ವಿಶೇಷ ವ್ಯಕ್ತಿಯೊಬ್ಬರಿಗೆ ಅಜ್ಜಿಯೊಬ್ಬರು ವಿಶಿಷ್ಟ ರೀತಿಯಲ್ಲಿ ಕೃತಜ್ಞತೆ ಸಲ್ಲಿಸಿದರು. ಮಾಜಿ ಸಿಎಂ ಯಡಿಯೂರಪ್ಪಗೆ ವೃದ್ಧೆಯೊಬ್ಬರು ತಮಗೆ ವೃದ್ಧಾಪ್ಯ ವೇತನ ಕೊಡಿಸಿದ್ದಕ್ಕೆ ಸ್ಟೇಜ್ ಮೇಲೆ ಹತ್ತಿ 10 ರೂಪಾಯಿ ಕೊಟ್ಟರು. ಆ ಅಪರೂಪದ ಭಾವುಕ ಕ್ಷಣವನ್ನು ನೋಡೋಣ ಇವತ್ತಿನ ಎಂಥ ನೋಟದಲ್ಲಿ. ಯಾವ ಕಲಾ ಸಮಾಜ, ನಮ್ಮ ಕಲಾ ಸಮಾಜ ತಾಲೂಕಿನ ಸಿದ್ದರಾಮಯ್ಯ ಸಮಾಜ ಪಟ್ಟಣ ಪಂಚಾಯತಿ ಅಧ್ಯಕ್ಷ ನಾವು ಕಲಾ ಸಮಾಜ ಮಾಡ್ತೀವಿ. ಉಪ ಸಮಾಜ ನಮ್ಮ ತಾಲೂಕಲ್ಲಿ ಸ್ಥಾನವನ್ನು ಕೊಟ್ಟು ಗ್ರಾಮ ಪಂಚಾಯತಿ ಮಡಿವಾಳ ಸಮಾಜ ನಮ್ಮ ತಾಲೂಕಿನ ಮಡಿವಾಳ ಸಮಾಜದ ಪ್ರಮಾಣದಲ್ಲಿ ಮಡಿವಾಳ ಸಮಾಜ ಹೊಸನಗಡ ಲಕ್ಷ್ಮಣಗೌಡರನ್ನ ಎಪಿಎಂಸಿ ಸದಸ್ಯನ ಮಾಡಿ ತಾಲೂಕು ಪಂಚಾಯತ್ ಸದಸ್ಯ ಮಾಡಿ ಎಪಿಎಂಸಿ ಅಧ್ಯಕ್ಷ ಮಾಡಿರುವುದು ನಮ್ಮ ತಾಲೂಕಿನ ಯಡಿಯೂರಪ್ಪನವರ ಪಾತ್ರ. ಹಾಗೇನೆ ಎಲ್ಲ ಜನಾಂಗದವ್ರನ್ನ ಒಟ್ಟಿಗೆ ತಗೊಂಡೋಗಿ ರಾಜಕಾರಣ ಮಾಡಿ ಶಿಖರ ಪಾರ್ಟಿ ಕಟ್ಟಿ ರಾಜ್ಯದ ಪಾರ್ಟಿ ಕಟ್ಟುವಂತ ನಮ್ಮ ಯಡಿಯೂರಪ್ಪನ ಹೋರಾಟವನ್ನ ಸಹಿಸಕ್ಕಾಗ್ತಾನೆ. ಓಕೆ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇದಕ್ಕಿಂತ ದೊಡ್ಡ ಇನಾಮು ಬಹುಮಾನ ಬೇರೆ ಯಾವುದೂ ಪಡೆದಿರಲಿಲ್ಲ ಅಂತ ಅನಿಸುತ್ತೆ. ನಿಜಕ್ಕೂ ಜೀವನ ಪರ್ಯಂತ ಇದನ್ನು ಅವರು ಜ್ಞಾಪಕ ಇಟ್ಕೊಂಡಿರ್ತಾರೆ. ಈಗ ಒಂದು ಬ್ರೇಕ್ ನಂತರ 9 PM ನ್ಯೂಸ್ ಮುಂದುವರಿಯುತ್ತೆ.